ಹಲೋ ಗೈಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪ್ರಸ್ತುತ ಇವರ ಹೆಸರು ಆಶಾ ರಾಣಿ, ಕೊಪ್ಪಳದ ಒಬ್ಬ ಆಂಟಿ. ಇವರು ವಿಚಾರ ಏನಂದರೆ, ಮದುವೆ ಆಗೋದಕ್ಕೆ ಹೆಣ್ಣು ಮಕ್ಕಳು ಯಾವ ರೀತಿ ಪ್ರಪಲ್ ಕಳಿಸ್ತಿದ್ರೋ ಪ್ರಸ್ತುತ ಆಂಟಿಗಳು ಕೂಡ ಕಳಿಸ್ತಾ ಇದ್ದಾರೆ. ಏನೋ ವೈಯಕ್ತಿಕವಾಗಿ ಸ್ವಲ್ಪ ಲೇಟ್ ಆಗಿದೆ ಮದುವೆ ಆಗೋದಕ್ಕೆ, ಹಾಗಾಗಿ ನಾನು ಆಂಟಿ ಆಗಿದ್ದೇನೆ. ಕೊಪ್ಪಳದಲ್ಲಿ ವಾಸ, 28 ಮುಗಿದು 29ನೇ ವಯಸ್ಸಿಗೆ ಪ್ರಾರಂಭ. ಒಂಟಿಯಾಗಿರ್ತಕ್ಕಂಥ ಹೆಣ್ಣು, ಬಂಧು ಬಳಗ ಅವರು ಇವರು ಅಂತ ಯಾರೂ ಕೂಡ ಇಲ್ಲ, ತಂದೆ ತಾಯಿಯವರು ಬಿಟ್ಟರೆ. ನೋಡೋಕ್ಕೆ ಈ ಥರ ಇದ್ದೀನಿ ನೋಡಿ ಅಂತ ಫೋಟೋ ಕಳಿಸಿದ್ದಾರೆ. ಸಂಬಂಧ ಬೆಳೆಸುವಂಥ ಒಂದು ಬಯಕೆ ಆಗಿದೆ. ತಂದೆ ತಾಯಿ ಇಬ್ಬರು ಕೂಡ ಇದ್ದಾರೆ. ನನ್ನ ಒಂದು ತೂಕ 60 kg ಆ್ಯಂಡ್ ಸ್ಲಿಮ್ ಕೂಡ ಇದ್ದೇನೆ. ನನ್ನನ್ನು ಇಷ್ಟಪಟ್ಟು ಮದುವೆ ಆಗಬೇಕಾ ಅಂತ ಅಂದ್ಕೊಂಡಿರ್ತಕ್ಕಂಥ ಹುಡುಗರು ಯಾರಾದರೂ ಇದ್ದರೆ, ನನ್ನ ಕೆಲವೊಂದಿಷ್ಟು ಅಗ್ರಿಮೆಂಟ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಬಿಫೋರ್ ಮ್ಯಾರೇಜ್ ಅಂದರೆ ಮದುವೆ ಆದ ನಂತರ ಏನೆಲ್ಲ ಇದೆ ಆ ಒಂದು ಫಾರ್ಮ್ನಲ್ಲಿ ಅಂತ ನೋಡೋಣ. ಆ್ಯಂಡ್ ಆಶಾರಾಣಿಯವರು ಪ್ರಸ್ತುತ ಕರ್ನಾಟಕದ ಒಂದು ಹೆಣ್ಣು. ತುಂಬ ವರ್ಷಗಳಿಂದ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಿದ್ರು, ಆ ಒಂದು ಕೆಲಸ ಇವ್ರಿಗೆ ಸಿಕ್ಕಿರಲ್ಲ. ಇದು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು. ಹಳ್ಳಿಯಲ್ಲಿ ನಮ್ಮದು ಒಂದು ತೋಟ ಇದೆ ಆ್ಯಂಡ್ ಸಿಟಿಯಲ್ಲಿ ಒಂದು ಮನೆ ಇದೆ. ಯುವಕ ಪ್ರಸ್ತುತ ದಾಡಿ ಬಿಟ್ಟಿರಬೇಕು. ನೀವು ಕೂಡ ಸ್ಲಿಮ್ ಆಗಿ ಕಾಣಬೇಕು, ಹೊಟ್ಟೆನ ಬಿಟ್ಕೊಂಡು ಆ್ಯಂಡ್ ಒಳ್ಳೆಯ ಒಂದು ದಪ್ಪಕ್ಕೆ ಇರಬಾರ್ದು. ಸ್ಲಿಮ್ ನೋಡೋದಕ್ಕೆ ನಾರ್ಮಲ್ ಸ್ಲಿಮ್ ಆಗಿ ಇರಬೇಕು. ನಾನು ವಯಸ್ಸಿನ ವಿಚಾರ ಕೇಳಿದ್ರಾಗ ಪ್ರಸ್ತುತ 32ರ ವಯಸ್ಸಿನ ಒಳಗಡೆ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ನನ್ನನ್ನು ಕನಸು ಅಂದರೆ, ಪ್ರಸ್ತುತ ಮದುವೆ ಆದ ನಂತರ ನನಗೆ ಬಸ್ಗಳಲ್ಲಿ ಅಂತ ಸುತ್ತಾಡಿಸ್ಬೇಡಿ. ಯಾವುದೇ ಒಂದು ಕೆಲಸಕ್ಕೆ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಪ್ರಸ್ತುತ ನೀವು ನನ್ನನ್ನು ಒಂದು ಕಾರಲ್ಲಿ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಬೈಕ್ನಲ್ಲಿ ಕರ್ಕೊಂಡೋಗಿ. ಸೊ ಬಸ್ಸು ಅಂದರೆ ನನಗೆ ಅಲರ್ಜಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ನನ್ನನ್ನು ನನ್ನ ಖುಷಿಯಿಂದ ನೋಡಿಕೊಳ್ಳುವಂತಹ ನನ್ನ ಒಂದು ತವರು ಮನೆಗೆ ತಿಂಗಳಿಗೆ 1 ಸಲನಾದರೂ ಹೋಗ್ಬಿಟ್ಟು ಬರ್ತೇನೆ. ಅದಕ್ಕೆ ಪರ್ಮಿಷನ್ ಕೊಡಬೇಕು. ಬಂಧು ಬಳಗ ಯಾರೂ ಇಲ್ಲದಂತಹ ನನ್ನ ಒಂದು ಸಾಂಸಾರಿಕ ಜೀವನಕ್ಕೆ ನೀವೇ ಎಲ್ಲ ಆಸರೆ ಆಗಿರಬೇಕು. ಇದು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು. ಇವಾಗ ನೋಡಿ, ಕಾರು ಬೈಕ್ನಲ್ಲೇ ಸುತ್ತಾಡಿಸ್ಬೇಕು ಅಂತಂದರೆ ಇವರೇನು ಪ್ರಸ್ತುತ ಇವ್ರನ್ನ ಮದುವೆ ಆಗಬೇಕಾಗಿರ್ತ ಗಂಡು ಶ್ರೀಮಂತರ ಮನೆಯೇ ಹುಡುಗನೇ ಆಗಿರಬೇಕಂತ, ಅಥವಾ ಬೇರೆಯವರಾಗಿದ್ದರೂ ಕೂಡ ಓಕೆನಂತ ಅಂತ ನೀವು ಕೇಳ್ಬೋದು. ಇವ್ರ ಹತ್ರ ಎಲ್ಲನೂ ಕೂಡ ಇದೆ, ಬಟ್ ಬಳಸೋದೇ ಹೇಗೆ ಅಂತ ಗೊತ್ತಿಲ್ಲ. ಇರ್ತಕ್ಕಂತಹ ಈ ಒಂದು ಸಫಾರಿ ಕಾರು ಇರ್ತಕ್ಕಂಥದ್ದು ಟ್ರೆಡಿಷ್ನಲ್ ಬಾಯ್ಸ್ ಹತ್ರ ಇರುತ್ತೆ. ಟ್ರೆಂಡಿಂಗ್ ಮೇಂಟೈನ್ ಮಾಡ್ತಾರಲ್ವ ಹುಡುಗರು, ಅವರ ಹತ್ರ ಈ ಒಂದು ಸಫಾರಿ ಕಾರ್ಸ್ಗಳಿರುತ್ತೆ. ಹೇರಿಂಗ್ ಒಳ್ಳೆಯ ಕ್ವಿಕ್ ಆ್ಯಂಡ್ ಕಂಪನಿಯಿಂದ ನೀವು ಅಮೆಜಾನ್ ಸೆಕೆಂಡ್ರಿ ಆಗಿರ್ತಕ್ಕಂಥ ಕಾರು, ಒಳ್ಳೆಯ ಒಂದು ಮೈಟು ಅವ್ರ ಹತ್ರನೇ ಇದೆ. ವಿವಾಹ ಆದ ನಂತರ ಇದನ್ನು ನಿಮಗೆ ಕೊಡಬೇಕು ಅಂದರೆ ಒಂದು ವರದಕ್ಷಿಣೆ ಕ್ಯಾನ್ಸಲ್ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ಪ್ರಸ್ತುತ ನೀವು ಈ ಒಂದು ಕಾರಿಗೆ ಬೇಡಿಕೆ ಇಡಬೇಕು. 2 ಆಪ್ಷನ್ ಕೊಟ್ಟಿರೋದು ಅವರು. 2ರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು. 3ನೇದಾಗಿ ಹೇಳಬೇಕು ಅಂದರೆ, ಪ್ರಸ್ತುತ ಹುಡುಗ ಕಾರು, ಬೈಕು ಮತ್ತು ಲೈಸೆನ್ಸು ಎಲ್ಲನೂ ಕೂಡ ಇರಬೇಕು. ಸೊ ಕೆಲವೊಂದಿಷ್ಟು ಜನ ಅನ್ಬೋದು, ನಾವೇನಲ್ಲೇನು ಟೆಸ್ಟ್ ಡ್ರೈವ್ಗೆ ಏನಾದರೂ ಹೋಗ್ತಿದ್ವಿ ಗುರು, ಅವರನ್ನು ಮದುವೆ ಆಗೋದಕ್ಕೆ ತಾನೇ ಹೋಗ್ತಿದ್ವಿ. ಹೌದು, ಮದುವೆ ಆದ ನಂತರ ಕೂಡ ಕೆಲವೊಂದಿಷ್ಟು ಜನಕ್ಕೆ ಆಸೆ ಅಪೇಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಅದು ಇವ್ರಿಗೆ ತುಂಬಾ ಇದೆ, ಆಶಾರಾಣಿ ಅವ್ರಿಗೂ ಇದೊಂದು ಕನಸು ಗುರು. ಎಲ್ಲರೂ ಕೂಡ ಕನಸಿರುತ್ತಲ್ಲ, ಅದರಂತೆ ಇವ್ರಿಗೂ ಕೂಡ ಒಂದು ಕನಸು. ನೀವು ಓಕೆ ಅಂತ ಹೇಳಿದರೆ ನಿಮ್ಮ ಗಂಟೆಯನ್ನು ಕಳ್ಕೊಳ್ಳಲ್ಲ. ಬರುತ್ತೆ, ನಾನು ನಿಮಗೆ ಕಾರಲ್ಲಿ ಬೈಕಲ್ಲಿ ಸುತ್ತಾಡಿಸ್ತೀನಿ, ರಾಣಿ ಹಂಗೆ ನೋಡ್ಕೊಳ್ತೀನಿ ಅಂತ ಹೇಳೋದು. ಮುಂದೆ ಒಂದು ಪರಿಸ್ಥಿತಿಗೆ ತಕ್ಕಂಗೆ ಅವರನ್ನು ನೋಡ್ಕೊಂಡು ಹೋಗೋದು. ಸೊ ಈ ಒಂದು ಕಾರನ್ನೇ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ, ಇದರ ಒಳಗಡೆ ತುಂಬ ಪೀಸ್ಫುಲ್ ಆಗಿರ್ತಕ್ಕಂಥ ಒಂದು ಮೈಂಡೆಡ್ ಸ್ಪೇಸ್ ಇದೆ. ಪೀಸ್ ಅಂದರೆ ತುಂಬ ಮನಸ್ಸಿಗೆ ಶಾಂತಿ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಇದು. ಒಳಗಡೆ ಕೂತ್ಕೊಂಡು ಒಂದು ಪಂಪ್ ಹ್ಯಾಂಡ್ ಬ್ರೇಕ್ನ ಹಾಕ್ಬಿಟ್ಟು ಅಪ್ ಆ್ಯಂಡ್ ಲಾಂಗ್ ಒಂದು ಸ್ಲೈಮ್ ಮಾಡಿದರೆ ಅಫ್ಟು ಇದು ಬಂದ್ಬಿಟ್ಟು ತುಂಬ ಬ್ಲೌಡಿಂಗ್ ಆಗುತ್ತೆ ಮತ್ತು ವಂಡರ್ಫುಲ್ ಆಗಿರ್ತಕ್ಕಂಥ ಇಮ್ಯಾಜಿನ ಕ್ರಿಯೇಟ್ ಮಾಡುತ್ತೆ. ನೋಡ್ತಿದ್ರಾ ಒಳಗಡೆ ಯಾವ ರೀತಿಯಲ್ಲಿ ಈ ಒಂದು ಸಿಸ್ಟಮ್ ಇದೆ ಅಂತ. ಮತ್ತು ಸ್ಲಿಪ್ ಮಾಡಿಬಿಟ್ಟು ಒಂದು ಸಾಂಗ್ ಪ್ಲೇ ಮಾಡಿಬಿಟ್ಟು ಮಲ್ಕೊಂಡ್ರೆ, ಎಲ್ಲಿ ನಾವು ಲೈವ್ ಲೊಕೇಶನ್ ಆ್ಯಡ್ ಮಾಡಿದ್ವೋ ಆ ಒಂದು ಲೈವ್ ಲೊಕೇಶನ್ಗೆ ಟ್ರೇಸ್ ಆಗಿಬಿಟ್ಟು ಈ ಒಂದು ಕಾರು ಅಲ್ಲೇ ಹೋಗ್ಬಿಟ್ಟು ಸ್ಟಾಪ್ ಆಗುತ್ತೆ. ಅದೊಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ, ಯಾವ ಕಾರ್ನಲ್ಲೂ ಇಲ್ಲದೆ ಇರತಕ್ಕಂಥ ಫ್ಯೂಚರ್ಸ್ ಇದರಲ್ಲಿದೆ. ನೋಡಿ, ಅವರ ಒಂದು ಅಗ್ರಿಮೆಂಟ್ನ ಮೂಲಕ, ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ನ ಮೂಲಕ ಇವ್ರನ್ನ ನೀವು ಇಷ್ಟಪಡುವಂಥ ಹುಡುಗ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು sri9591gmail.comಗೆ ಮೇಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು